ಆತ್ಮೀಯ ಬಂಧುಗಳೇ, ಇವತ್ತಿನಿಂದ ನಾವು ಒಂದು ಹೊಸ ವಿಧಾನದಿಂದ ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡೋಣ. ಶೀರ್ಷಿಕೆ ಏನಪ್ಪ ಅಂತಂದರೆ, ಮಹಾಭಾರತ ಭಗವಂತನ ಸಂದೇಶಗಳು ಅಂತ. ಯಾಕೆ ಈ ಶೀರ್ಷಿಕೆ ಅಂತಂದರೆ, ಮಹಾಭಾರತ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಷಯನೇ. ಆದರೆ ನಾವೇನು ಮಾಡ್ತೀವಿ, ಬರೀ ಕಥೆಯನ್ನ ಅಂತಂದ್ರೆ ಏನು, ಅದರಲ್ಲಿ ಪಾಂಡವರಿದ್ದಾರೆ, ಕೌರವರಿದ್ದಾರೆ, ಅರ್ಜುನ, ಕರ್ಣ, ಮತ್ತು ದುರ್ಯೋಧನ, ಶಕುನಿ, ಜೂಜಾಡೋದು, ಪಣವನ್ನು ಇಡೋದು, ದ್ರೌಪದಿ, ಮತ್ತು ಯುದ್ಧ ನಡೆಯೋದು, ಹೀಗೆ ನಾವು ಕತೆಗಳನ್ನು ತಿಳ್ಕೊಂಡಿದ್ದೀವಿ. ಪಾತ್ರಗಳು ಕೂಡ ಗೊತ್ತು ನಮಗಷ್ಟೇ ಅಲ್ವಾ. ಆದರೆ ಈ ಮಹಾಭಾರತದಿಂದ ತಿಳ್ಕೊಳ್ಳುವಂಥದ್ದು ಬೇಕಾದಷ್ಟಿದೆ. ನಾವು ಬರೀ ಕಥೆಯ ರೂಪದಲ್ಲಿ ನೋಡ್ತಾ ಇದ್ದೀವಿ ಅಷ್ಟೇ. ಈ ಮಹಾಭಾರತವನ್ನು ರಚನೆ ಮಾಡಿರುವಂಥದ್ದು ಯಾರು ಅಂತಂದರೆ ವೇದವ್ಯಾಸರು. ಅವರು ಭಗವಂತನ ಅವತಾರ ಅಂತಲೇ ಹೇಳ್ತಾರೆ. ಸೊ ಭಗವಂತ ಇದನ್ನು ರಚನೆ ಮಾಡಿರುವಂಥದ್ದು ಬರೀ ಕತೆ ಕೇಳಲಿ ಅಂತ ಅಲ್ಲ, ಅದರಿಂದ ತಿಳ್ಕೊಳ್ಳುವಂಥದ್ದು ಬೇಕಾದಷ್ಟಿದೆ. ಅದನ್ನು ತಿಳಿಸೋಕೆ ಅಂತಾನೆ ಈ ಇತಿಹಾಸ ಅನ್ನೋದಿದೆ. ಅಂದರೆ ಈ ಮಹಾಭಾರತ ಅನ್ನೋದಿರೋದು ನಮಗೇನೋ ಹೇಳಕ್ಕೆ ಹೊರಟಿದೆ ಅದು. ಆದರೆ ನಾವು ಅದನ್ನು ಬಿಟ್ಬಿಡ್ತೀವಿ. ಬರೀ ಕಥೆಯನ್ನು ಕೇಳಿಕೊಂಡು ಆಯಿತು, ನಾನು ಮಹಾಭಾರತವನ್ನು ಕೇಳಿದೆ, ಓದಿದೆ ಅಂತಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ. ಆದರೆ ಅದರಿಂದ ನಾವು ಅರ್ಥ ಮಾಡಿಕೊಳ್ಳುವಂಥದ್ದು ಬೇಕಾದಷ್ಟಿದೆ. ತತ್ವಗಳನ್ನು ಹಾಗೆ ಹೇಳಿದರೆ ಅದು ಸಾಮಾನ್ಯರಿಗೆ ಅರ್ಥ ಆಗೋದಿಲ್ಲ, ಮತ್ತು ಕೇಳೋದಕ್ಕೆ ಇಷ್ಟನೂ ಪಡೋದಿಲ್ಲ. ಅದಕ್ಕೋಸ್ಕರ ಅಂತಲೇ ಮಹಾಭಾರತ ಇರೋದು. ಅದರಿಂದನೇ ನಾವು ಇವತ್ತಿನಿಂದ ಭಗವಂತನ ಈ ಮಹಾಭಾರತದಲ್ಲಿ ಬರುವಂತಹ ಘಟನೆಗಳಿಂದ ಏನನ್ನ ತಿಳಿಸೋಕೆ ಹೊರಟಿದ್ದಾನೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ಯಾಕಂದರೆ ಕಥೆಯಂತೂ ನಮಗೆ ತುಂಬ ಇಷ್ಟ, ಕತೆ ಕೇಳೋದು ಅಂತಂದರೆ. ಅದರ ಜೊತೆಗೆ ಅದರಿಂದ ನಾವು ಏನು ತಿಳ್ಕೋಬೇಕು ಅನ್ನೋದನ್ನು ಕೂಡ ನಾವು ತತ್ವತಃ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ಚಿಕ್ಕ ಮಕ್ಕಳಿಗೆ ಕತೆಗಳು ಅಂತಂದರೆ ಇಷ್ಟ ಅಲ್ವಾ. ಅವರಿಗೆ ಕಥೆಯನ್ನು ಯಾಕೆ ಹೇಳ್ತೀವಿ, ಅದರಿಂದ ಆ ಮಗು ಏನೋ ಒಂದು ಪಾಠವನ್ನು ಕಲೀಲಿ ಅಂತಂದ್ಬಿಟ್ಟು. ಅದೇ ರೀತಿ ಮಹಾಭಾರತ ನಮಗೆ ಕಥೆ ರೂಪದಲ್ಲಿ ಕೊಟ್ಟಿರೋದು ಬರೀ ಕಥೆಯನ್ನು ಕೇಳೋದಕ್ಕಲ್ಲ, ಅದರಿಂದ ಸ್ವಲ್ಪ ತತ್ವವನ್ನು ತಿಳ್ಕೊಳ್ಳಿ, ತನ್ನ ಜೀವನದಲ್ಲಿ ಏನೋ ಒಂದನ್ನು ಅಳವಡಿಸ್ಕೊಳ್ಳಿ. ಅದಕ್ಕೆ ನಮಗೆ ಕಥೆಯ ರೂಪದಲ್ಲಿ ಭಗವಂತ ಅದನ್ನೆಲ್ಲ ಕೊಟ್ಟಿದ್ದಾನೆ. ಸೊ ಇಲ್ಲಿ ಭಗವಂತನ ನುಡಿ ಏನಪ್ಪ ಅಂತಂದರೆ, ಮೊದಲನೇ ನುಡಿಯನ್ನು ನಾವು ತಿಳ್ಕೊಳ್ಳೋಣ. ಅಂದರೆ ಮಹಾಭಾರತ ಅಂತಂದರೆ ಏನು, ಯಾಕಿದೆ ಅನ್ನೋದ್ರ ಬಗ್ಗೆ ಭಗವಂತ ಕೆಲವೊಂದು ವಿಚಾರಗಳನ್ನು ಹೇಳ್ತಾನೆ. ಈಗ ನೋಡಿ, ಇಚ್ಛೆ ಆಗಿರ್ಬೋದು, ಆಸೆ ಆಗಿರ್ಬೋದು, ಅಪೇಕ್ಷೆಗಳಾಗಿರ್ಬೋದು, ಆಕಾಂಕ್ಷೆ ಆಗಿರ್ಬೋದು, ಇದೆಲ್ಲ ಮನುಷ್ಯ ಸಮಾಜದ ಚಾಲಕರಾಗಿರುತ್ತೆ. ಈಗ ಒಂದು ನಿಮಿಷ ಯೋಚನೆ ಮಾಡಿ. ಈಗ ನಮಗೆ ಆಸೆನೇ ಇಲ್ಲಪ್ಪ, ನನಗೆ ಆಕಾಂಕ್ಷೆಗಳೇ ಇಲ್ಲಪ್ಪ ಅಂತ ಇಟ್ಕೊಳ್ಳೋಣ. ಏನೂ ಇಲ್ಲ ಅಂದರೆ ನಾವು ಸುಮ್ಮನೆ ಇರ್ತೀವಿ. ನಮಗೇನೋ ಒಂದು ಆಸೆ ಇದೆ ಅಂತಂದರೆ ಅದನ್ನು ಪಡೆಯೋದಕ್ಕೆ ಅಂತ ನಾವು ಏನೋ ಒಂದು ಕೆಲಸವನ್ನು ಮಾಡ್ತೀವಿ ಅಥವಾ ಯೋಚನೆ ಮಾಡ್ತೀವಿ. ಅದರಲ್ಲಿ ಏನೋ ಒಂದು ಮುಂದೆ ಬರೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆಗ ಈ ಸಮಾಜ ಚಲನೆಯಲ್ಲಿರುತ್ತೆ. ಸೊ ಅದಕ್ಕೋಸ್ಕರನೇ ಆಸೆ, ಅಪೇಕ್ಷೆ, ಆಕಾಂಕ್ಷೆ ಇದೆಲ್ಲವೂ ಕೂಡ ಸಮಾಜಕ್ಕೆ ಚಾಲಕರಾಗಿ ಇರುತ್ತವೆ. ಆಯಿತಾ. ಈಗ ನಿಮ್ಮನ್ನು ಯಾರಾದರೂ ನೀವು ಯಾರು ಅಂತ ಕೇಳಿದ್ರೆ ನಿಮ್ಮ ಉತ್ತರ ಏನು ಹೇಳಿ, ವಿಚಾರ ಮಾಡಿ ನೋಡಿ ಹೇಳಿ. ನೀವು ತಕ್ಷಣವೇ ಏನಂತ ಅಂದ್ಕೊಳ್ತೀರಾ, ನಿಮ್ಮ ಇಚ್ಛೆಗಳೇ ನಿಮ್ಮ ಜೀವನದ ವ್ಯಾಖ್ಯೆ ಅಂತ. ಅಂದರೆ ನಾನು ಏನು ಅನ್ನೋದು ನನ್ನ ಇಚ್ಛೆಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಏನಾದರೂ ಒಂದು ಪಡ್ಕೊಂಡಾಗ ನನಗೆ ಅದರಲ್ಲಿ ಸಫಲತೆ ಸಿಕ್ತು, ಏನಾದರೂ ಒಂದು ಪಡ್ಕೊಳ್ದೇ ಇದ್ದಾಗ ಏನಾಯಿತು, ನಿಷ್ಫಲತೆ, ನನಗೆ ಅಯ್ಯೋ ನನಗೆ ಸಿಗಲಿಲ್ವಲ್ಲ ಅಂತ ಅಂದ್ಕೊಳ್ತೀವಿ. ಈಗ ಇದೇ ನಮ್ಮ ಪರಿಚಯ ಅಂತ ಅನ್ನಿಸ್ಕೊಂಬಿಡುತ್ತೆ. ಈಗ ತುಂಬ ಜನ ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತಂದರೆ, ಒಳಗಡೆಯಿಂದ ಸಾಯ್ತಾ ಇರ್ತಾರೆ ಅವರು. ಒಳಗಡೆ ಅವ್ರಿಗೆ ಉತ್ಸಾಹನೂ ಇರೋದಿಲ್ಲ, ಕೊರಗ್ತಾ ಇರ್ತಾರೆ. ಆದರೆ ಅಷ್ಟೆಲ್ಲ ಅವರು ಕೊರಗಿ ಅವರೆಲ್ಲ ಒಳಗಡೆಯಿಂದ ಸಾಯ್ತಾ ಇದ್ರೂ ಕೂಡ ತಮ್ಮ ಇಚ್ಛೆಗಳನ್ನು ಮಾತ್ರ, ನನಗೆ ಬರುವಂಥ ಆಸೆಗಳನ್ನು ಮಾತ್ರ ಸಾಯಿಸೋದಕ್ಕೆ ಅವ್ರಿಗಾಗೋದಿಲ್ಲ. ಇಚ್ಛೆಗಳು ಅವರನ್ನು ಯಾವ ರೀತಿ ಓಡಿಸ್ತಾ ಇರುತ್ತೆ ಅಂತಂದರೆ, ಹೇಗೆ ಒಂದು ಮೃಗತೃಷ್ಣೆ ಮೃಗವನ್ನು ಓಡಿಸುತ್ತೋ ಅಂತಂದರೆ ಏನು, ಈಗ ನನಗೆ ಒಂದು ಮೃಗ ಬೇಕು ಅಂತಂದಾಗ ಆ ಮೃಗದ ಹಿಂದೆ ನಾವು ಹೇಗೆ ಓಡ್ತೀವಿ ನೋಡಿ, ಆ ರೀತಿ ಇಚ್ಛೆಗಳು ನಮ್ಮನ್ನು ಓಡಿಸ್ತಾ ಇರುತ್ತೆ. ಆದರೆ ಇದೇ ಇಚ್ಛೆಗಳಿದೆಯಲ್ಲ, ಇದರ ಗರ್ಭದಲ್ಲೇ ಜ್ಞಾನದ ಪ್ರಕಾಶ ಕೂಡ ಇದೆ. ಹೇಗಿದು ಇಚ್ಛೆಗಳ ಗರ್ಭದಲ್ಲಿ ಜ್ಞಾನದ ಪ್ರಕಾಶ ಇದೆ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಹೇಗೆ ಅಂತಂದರೆ, ಈಗ ನಮಗೇನೋ ಒಂದು ಆಸೆ ಇರುತ್ತೆ, ಅದು ಅಪೂರ್ಣವಾಗಿರುತ್ತೆ. ಅಂದರೆ ಆ ಇಚ್ಛೆ ಈಡೇರಲಿಲ್ಲ ನನಗೆ,
ಅಥವಾ ಆ ಇಚ್ಛೆ ಅನ್ನೋದು ಮುರಿದು ಹೋಗುತ್ತಲ್ಲ, ನಾನು ಅಂದ್ಕೊಂಡಿದ್ದಾಗಲಿಲ್ಲ ಅಂತಂದಾಗ ಅಲ್ಲಿಂದಾನೇ ಜ್ಞಾನದ ಕಿರಣ ಪ್ರವೇಶ ಮಾಡುತ್ತೆ. ಈಗ ನೋಡಿ, ಎಕ್ಸಾಂಪಲ್ಗೆ ಈಗ ನಾನು ಏನೋ ಒಂದು ಮನಸ್ಸಲ್ಲಿ ಅಂದ್ಕೊಂಡಿರ್ತೀನಿ, ಅದು ಪ್ರಯತ್ನನೂ ಮಾಡ್ತಿರ್ತೀನಿ, ಆಗಾಗ ಅದರಲ್ಲಿ ನನಗೆ ಸೋಲೇ ಆಗ್ತಾ ಇರುತ್ತೆ. ಸೋತು ಅಯ್ಯೋ ನನಗೆ ಸಿಗೋದೇ ಇಲ್ಲ ಬಿಡು ಇದು ಅಂದರೆ ಅದು ನಮಗೆ ಮತ್ತೆ ಮತ್ತೆ ಸಿಗದೇ ಇದ್ದಾಗ ನನ್ನ ಒಳಗಡೆಯಿಂದ ಏನೋ ಒಂದು ನನಗೆ ಜ್ಞಾನೋದಯ ಆಗುತ್ತೆ, ಜ್ಞಾನದ ಕಿರಣ ಅನ್ನೋದು ಪ್ರವೇಶ ಆಗುತ್ತೆ. ಎಲ್ಲಿ? ಮನುಷ್ಯನ ಹೃದಯದಲ್ಲಿ. ಯಾವಾಗ ನನ್ನ ಇಚ್ಛೆಗಳು ಅಪೂರ್ಣವಾಗುತ್ತೋ ಅಥವಾ ಮತ್ತೆ ಮತ್ತೆ ಮುರಿತಾ ಇರುತ್ತೋ ಆವಾಗ ನನ್ನಲ್ಲಿ ಏನೋ ಒಂದು ಚೇಂಜಸ್ ಆಗೇ ಆಗುತ್ತೆ. ಅಂದರೆ ಇಚ್ಛೆಯ ಮೂಲಕನೇ ಜ್ಞಾನದ ಕಿರಣಗಳು ನಮ್ಮಲ್ಲಿ ಉದಯವಾಗುತ್ತೆ. ಏನು ಹೇಳ್ತಾರೆ ಅಂತಂದರೆ, ಈ ಮಹಾಭಾರತ ಅನ್ನೋದು ಇಚ್ಛೆಗಳ ಸಂಘರ್ಷಣೆ. ಇದರಿಂದ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋದಾಗ ಇಚ್ಛೆಯಿಂದನೇ ಇದೆಲ್ಲ ಆಗುವಂಥದ್ದು ಅಂತ ನಮಗೆ ಗೊತ್ತಾಗುತ್ತೆ. ಬರೀ ಮಹತ್ವಾಕಾಂಕ್ಷೆಯಿಂದ ಜನನವಾಗುವಂಥ ಭಯಾನಕವಾದಂಥ ಒಂದು ರಕ್ತಪಾತ. ಈ ಕಥೆ ಅನ್ನೋದು ಇಚ್ಛೆಗಳ ಗರ್ಭದಿಂದ ಉದಿಸ್ತಾ ಇರುವಂಥ ಒಂದು ಜ್ಞಾನದ ಕಥೆ ಅಂತ ತಿಳ್ಕೋಬೇಕು. ಈಗ ಮಹಾಭಾರತ ಅನ್ನೋದು ಇಚ್ಛೆಗಳ ಗರ್ಭದಿಂದ ಉದಿಸುವಂತಹ ಜ್ಞಾನದ ಕಥೆ. ನೋಡಿ, ಯಾವಾಗ ನಮ್ಮ ಇಚ್ಛೆಗಳು ಪೂರ್ಣವಾಗುತ್ತೋ ಅಥವಾ ಪೂರ್ಣವಾಗೋದಿಲ್ವೋ ಆ ಸಮಯದಲ್ಲಿ ನಮಗೇನೋ ಒಂದು ಜ್ಞಾನೋದಯ ಆಗುತ್ತೆ, ಆಯಿತಾ? ಅದಕ್ಕೋಸ್ಕರನೇ ಇಚ್ಛೆಗಳ ಗರ್ಭದಿಂದ ಉದಿಸ್ತಾ ಇರುವಂಥ ಒಂದು ಜ್ಞಾನದ ಕಥೆ ಅಂತ ಇದನ್ನು ಹೇಳ್ತಾರೆ. ಈಗ ನೋಡಿ, ಮಹಾಭಾರತ ನಮಗೇನು ಕಲಿಸುತ್ತೆ ಅನ್ನುವಂಥ ಪ್ರಶ್ನೆ ಕೂಡ ನಮಗೆ ಬರುತ್ತಲ್ಲ. ಮಹಾಭಾರತ ನಮಗೆ ಜೀವನದ ಒಂದು ಮರ್ಮವನ್ನು ಕಲಿಸುತ್ತೆ. ಜೀವನ ಅಂತಂದರೆ ಏನು ಅನ್ನೋದನ್ನು ಕಲಿಸುತ್ತೆ, ಮನುಷ್ಯನ ಧರ್ಮವನ್ನು ಕಲಿಸುತ್ತೆ, ಮತ್ತು ಕೆಸರಿನಿಂದ ಮೇಲಿದ್ದು ಕಮಲವಾಗುವಂತಹ ಕರ್ಮವನ್ನು ಕಲಿಸುತ್ತಿದ್ದು. ಈಗ ಕೆಸರು ಒಳಗಡೆ ಬಿದ್ದಿರ್ತೀವಿ, ಆದರೆ ಅಲ್ಲಿರೋದು ನನ್ನ ಕೆಲಸ ಅಲ್ಲ, ಕೆಸರಿನಿಂದ ಮೇಲೆ ಬಂದಂತಹ ಕಮಲದ ಹೂ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಆ ಒಂದು ಪ್ರೋಸೆಸ್ ನಡೆಯುತ್ತಲ್ಲ, ಅಲ್ಲಿ ಆ ಒಂದು ಕಾರ್ಯ ನಡೆಯುತ್ತಲ್ಲ, ಅಂದರೆ ಕೆಸರಿನಿಂದ ಮೇಲೆದ್ದು ಕಮಲವಾಗುವಂಥ ಒಂದು ಕೆಲಸವನ್ನು ಹೇಗೆ ಮಾಡೋದು ಅನ್ನೋದನ್ನು ನಮಗೆ ಈ ಮಹಾಭಾರತ ಕಲಿಸುತ್ತೆ. ನೋಡಿ, ಇಲ್ಲಿ ಒಂದು ಮಹಾಭಾರತದ ಘಟನೆಯನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನು ಅಂತಂದರೆ, ಒಂದು ಘಟನೆ ಫಸ್ಟು ಏನಾಗುತ್ತೆ, ಶಾಂತನು ಮಹಾರಾಜ ಸತ್ಯವತಿಯ ಜೊತೆ ಇರ್ತಾನೆ. ಅವನಿಗೆ ಅವಳ ಜೊತೆ ಇರೋದು ಅಂತಂದರೆ ತುಂಬಾ ಮನಸ್ಸಿಗೆ ಶಾಂತಿ, ಅವನಿಗೆ ಬಹಳ ಶಾಂತಿಯ ಅನುಭವವಾಗುತ್ತೆ, ಸಂತೋಷದ ಅನುಭವವಾಗುತ್ತೆ. ಅವನು ಹೇಳ್ತಾನೆ, ಈ ರಾಜ್ಯ ಆಗಿರ್ಬೋದು, ಈ ಸಂಘರ್ಷಣೆಗಳಾಗಿರ್ಬೋದು, ಪ್ರಪಂಚ ಅಂದರೆ ಇಲ್ಲೆಲ್ಲ ಪ್ರಪಂಚತೆ ಮಾಡ್ತಾರೆ, ಅಂದರೆ ಏನು, ಚಾಲಾಕಿತನ ತುಂಬ ಇರುತ್ತೆ ಅದು, ಮತ್ತು ಜವಾಬ್ದಾರಿಗಳು, ಕೂಟನೀತಿಗಳು, ನ್ಯಾಯ ಅನ್ಯಾಯ, ಒಬ್ರಿಗೊಬ್ರು ವಾದಾಡೋದು, ಇದೆಲ್ಲವೂ ಮರ್ತು ಹೋಗುತ್ತೆ ನಿನ್ನ ಜೊತೆಗಿದ್ರೆ ಅಂತಂದ್ಬಿಟ್ಟು ಹೇಳ್ತಾನೆ. ಇದಕ್ಕಿಂತ ಹೆಚ್ಚಿನ ಒಂದು ಸುಖ ಆಗಿರ್ಬೋದು, ಇಷ್ಟ ಆಗಿರ್ಬೋದು, ಇನ್ನೇನಾದರೂ ಇದೆಯಾ ಅಂತಂದ್ಬಿಟ್ಟು ತನ್ನ ಮನಸ್ಸಿನ ಭಾವನೆಗಳನ್ನು ಅವನು ಹೇಳ್ಕೊಳ್ತಾನೆ ಅವಳಿಗೆ. ಅಂದರೆ ಅರ್ಥ ಏನು, ಅವಳ ಜೊತೆ ಇದ್ದರೆ ಅವನಿಗೆ ಬೇರೆ ಎಲ್ಲವೂ ಮರೆತು ಮನಸ್ಸಿಗೆ ಶಾಂತಿ ಅನ್ನೋದು ಇರುತ್ತೆ. ಆದರೆ ಸತ್ಯವತಿ ಯೋಚಿಸುವಂಥ ರೀತಿನೇ ಬೇರೆ. ಅವಳೇನು ಹೇಳ್ತಾಳೆ, ಜೀವನದ ಇಚ್ಛೆ ಅಂದರೆ ಜೀವಿಸುವಂಥ ಇಚ್ಛೆ ಇದೆಯಲ್ಲ, ಇದು ಸಂಘರ್ಷಣದ ಸಮಯದಲ್ಲಿ ಆಗುತ್ತೆ. ಅಂದರೆ ಅರ್ಥ, ನಮಗೆ ಅನಿಸುತ್ತೆ, ಅನುಭವಕ್ಕೂ ಕೂಡ ಬರುತ್ತೆ ನಾವು ಜೀವಿಸಿದ್ದೀವಿ ಅಂದರೆ. ಅಂದರೆ ಏನು, ಅವಳ ಪ್ರಕಾರ ಏನು ಅಂತಂದರೆ, ನಾವು ಸಂಘರ್ಷಣೆ ಮಾಡಬೇಕು, ನಾವು ಒಡೆದಾಡಬೇಕು, ಕಾದಾಡಬೇಕು, ಅದಕ್ಕೋಸ್ಕರ ಪ್ರಯತ್ನ ಪಡಬೇಕು, ಆಗ ನಮಗೆ ಅನುಭವ ಅನ್ನೋದು ಬರುತ್ತೆ. ಆವಾಗ ನಮಗೆ ನಾವು ಜೀವಂತವಾಗಿದ್ದೀವಿ ಅಂತ ಅನಿಸುತ್ತೆ. ಇವನು ಶಾಂತಿಯ ಬಗ್ಗೆ ಮಾತಾಡ್ತಾ ಇದ್ದಾನೆ, ನಿನ್ನ ಜೊತೆ ಇದ್ರೇ ನನಗಿದೆಲ್ಲ ಮರೆತು ನಾನು ಶಾಂತವಾಗಿರ್ತೀನಿ ಅಂದರೆ, ಅವಳು ಹೇಳ್ತಾಳೆ, ಇಲ್ಲ, ನನಗೆ ಸಂಘರ್ಷ ಆಗಬೇಕು, ನನ್ನ ಜೀವನದಲ್ಲಿ ಏನಾದರೂ ಒಂದು ಇಷ್ಟ ಇದೆ ಅಂದರೆ ಅದನ್ನು ಪಡ್ಕೋಬೇಕು ನಾನು, ಆವಾಗ ನನಗೊಂದು ಅನುಭವ ಆಗುತ್ತೆ, ನಾನು ಜೀವಿಸಿದ್ದೀನಿ ಅಂತ ನನಗೆ ಗೊತ್ತಾಗುತ್ತೆ ಅಂತಂದ್ಬಿಟ್ಟು. ಆಗ ಶಾಂತನು ಹೇಳ್ತಾನೆ, ಹಾಗಾದರೆ ನಿನಗೆ ಸಂಘರ್ಷಣೆಯಲ್ಲೇ ರುಚಿ ಇದೆ, ಶಾಂತಿಯಲ್ಲ ಅಂತ ಹೇಳ್ತಾನೆ ಅಲ್ವಾ. ಅವಳು ಹೇಳ್ತಾ ಇರೋ ಪ್ರಕಾರ ಅವಳಿಗೆ ಸಂಘರ್ಷಣೆ ಅಂದ್ರೇ ಇಷ್ಟ, ಅವಳಿಗೆ ಶಾಂತಿ ಅನ್ನೋದು ಇಷ್ಟ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ಅವಳು ಉತ್ತರ ಏನು ಹೇಳ್ತಾಳೆ ನೋಡಿ, ಯಾರ ಹತ್ರ ಎಲ್ಲ ಸುಖ ಇರುತ್ತೋ, ಈಗ ಶಾಂತನೂ ಒಬ್ಬ ರಾಜ, ಅವನಿಗೆಲ್ಲ ಸುಖ ಇದೆ, ಸೊ ಎಲ್ಲ ಸುಖ ಇರುತ್ತೋ ಅವರಿಗೆ
ಶಾಂತಿ ಅದ್ರ ಬಗ್ಗೆ ಒಂದು ಮೌಲ್ಯವಿರುತ್ತೆ. ಅಂದರೆ ಅದ್ರ ಬೆಲೆ ಏನು ಅನ್ನೋದು ಗೊತ್ತಿರುತ್ತೆ. ಯಾರತ್ರ ಎಲ್ಲ ಶಾಂತಿನೇ ಇರುತ್ತೋ ಅವ್ರಿಗೆ ಏನು ಬೇಕು, ಮೊದಲು ಸುಖ ಬೇಕು. ಈಗ ಅವರು ಶಾಂತವಾಗೇ ಇದ್ದಾರೆ, ಅವ್ರಿಗೇನು ಚಿಕ್ಕದೊಂದು ಮನೆ ಇರುತ್ತೆ. ಅವಳು ಒಂದು ಮೀನುಗಾರರ ಒಂದು ಮನೆಯಲ್ಲಿ ಹುಟ್ಟಿರೋದ್ರಿಂದ ಅಲ್ಲಿ ಅವಳು ರಾಜಕುಮಾರಿ, ಮೀನುಗಾರನ ರಾಜ ಇರ್ತಾನಲ್ಲ ಒಡೆಯ, ಅವನ ಮಗಳು ಅವಳು. ಸೊ ಅದಕ್ಕೆ ನನಗೆಲ್ಲ ಶಾಂತಿನೇ ಇದೆ, ಆದರೆ ನನಗೆ ಸುಖ ಬೇಕು. ಮತ್ತು ಆ ಸುಖ ಕೂಡ ನನಗೆ ಸುಮ್ಮನೆ ಕೂತ್ ಕಡೆ ಸಿಕ್ಬಿಡೋದಿಲ್ಲ. ಅದಕ್ಕೋಸ್ಕರ ನಾನು ಸಂಘರ್ಷಣೆಯನ್ನು ಮಾಡಬೇಕಾಗತ್ತೆ, ಆಗ ನನಗೆ ಸುಖ ಸಿಗುತ್ತೆ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾಳ. ನದಿಯಲ್ಲಿ ಅವರು ದೊಡ್ಡದಾದಂತಹ ಒಂದು ಹಡಗಲ್ಲಿ ಕೂತ್ಕೊಂಡಿರ್ತಾರೆ. ಈ ಮಾತುಕತೆ ಆಗಬೇಕಾದ್ರೆ ಒಂದು ದೊಡ್ಡ ಮೀನು ಬರುತ್ತೆ. ಅದನ್ನು ಹಿಡ್ಕೊಳ್ಳೋದಕ್ಕೆ ಹೋಗ್ತಾಳವಳು, ಬಲೆ ಹಾಕಿ ಅಥವಾ ಒಂದು ಗಾಳ ಹಾಕಿ ಹಿಡಿಯಕ್ಕೆ ಹೋಗ್ತಾಳೆ. ಅಂದರೆ ಅದರಿಂದ ನನಗೆ ಸುಖ ಸಿಗುತ್ತೆ ಅಂತಂದ್ಬಿಟ್ಟು ಅವಳ ಅರ್ಥ. ಅಂದರೆ ಆ ಮೀನನ್ನು ಹಿಡಿದು, ಅದು ನಾನು ಇಷ್ಟಪಟ್ಟಿದ್ದಲ್ವ, ನಾನೇ ಹಿಡಿಬೇಕು, ಅದನ್ನು ಹೇಗಾದರೂ ಮಾಡಿ ಹಿಡಿಬೇಕು, ಆಗ ನನಗೆ ಸುಖ ಸಿಗುತ್ತೆ ಅನ್ನೋದು ಅವಳ ಭಾವನೆ. ಕಡೆಗೆ ಹಿಡಿತಾಳೆ ಆ ಮೀನನ್ನು, ಹೇಗಾದರೂ ಮಾಡಿ ಹಿಡಿತಾಳೆ. ಆ ಹಿಡಿಯಕ್ಕೆ ಹೋದಾಗ ಅವಳ ಕೈಯೆಲ್ಲ ರಕ್ತವಾಗ್ಬಿಡುತ್ತೆ. ಆವಾಗ ಶಾಂತನು ಹೇಳ್ತಾನೆ, ನಿನ್ನ ಈ ಒಂದು ಕೋಮಲ ಕೈಗಳಲ್ಲಿ ಇಷ್ಟೊಂದು ಶಕ್ತಿ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಶಕ್ತಿ ಇರೋದು ಕೈಯಲ್ಲಲ್ಲ, ಹೃದಯದಲ್ಲಿರುತ್ತೆ. ಮತ್ತು ಇಚ್ಛೆ ಅನ್ನೋದೇ ಹೃದಯದ ಶಕ್ತಿ ಅಂತಂದ್ಬಿಟ್ಟು. ಅಂದ್ರೇನು, ಈಗ ನಾನು ಇಷ್ಟೆಲ್ಲ ಮಾಡಿದೆ, ಆ ಮೀನನ್ನು ಹಿಡಿದೆ ಅಂತಂದರೆ ಆ ಶಕ್ತಿ ಬರೋದು ಕೈಗಳಿಂದ ಅಲ್ಲ, ಹೃದಯದಲ್ಲಿ ನನಗೆ ನಾನು ಮಾಡಲೇಬೇಕು ಅನ್ನುವಂಥ ಒಂದು ಹಠ ತೊಟ್ಟಾಗ ಆ ಕೆಲಸ ಬರುತ್ತೆ. ಅದರಲ್ಲಿ ಮಾಡಬೇಕು ಅನ್ನುವಂಥ ಹಠ ಎಲ್ಲಿಂದ ಬರುತ್ತೆ? ನನ್ನಲ್ಲಿ ಆಸೆ ಇರೋದ್ರಿಂದ. ಆ ಮೀನು ನನಗೆ ಬೇಕೇ ಬೇಕು ಅನ್ನುವಂಥ ಆಸೆ ನನ್ನ ಹೃದಯದಲ್ಲಿ ಇದ್ದಾಗ, ಹೃದಯಕ್ಕೆ ಶಕ್ತಿ ಕೊಡುವಂಥದ್ದು ಯಾವುದು ಅಂತಂದರೆ ಆ ಇಚ್ಛೆ ಅನ್ನೋದು. ಅದಕ್ಕೆ ಶಾಂತನು ಹೇಳ್ತಾನೆ, ನಮ್ಮ ಎರಡು ಕೈಗಳಿಂದ ಎಷ್ಟು ಹಿಡಿಯೋದಕ್ಕೆ ಸಾಧ್ಯನೋ ಅಷ್ಟು ಮಾತ್ರ ನಮ್ಮ ಆಸೆ ಇರಬೇಕು. ಈಗ ನನ್ನ ಕೈ ಚಿಕ್ಕದು, ನನಗೆ ಆಸೆನೂ ಅಷ್ಟೇ ಇರಬೇಕು. ನನ್ನ ಕೈ ಚಿಕ್ಕದಿದ್ದರೂ ಕೂಡ ನನಗೆ ತುಂಬ ದೊಡ್ಡ ಆಸೆ ಇದ್ದರೆ ಆದರೂ ಸರಿ ಹೋಗೋದಿಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಉತ್ತರ ನೋಡಿ ಏನು ಹೇಳ್ತಾಳೆ ಅಂತಂದರೆ, ಭಗವಂತ ನಮಗೆ ಎರಡು ಚಿಕ್ಕ ಚಿಕ್ಕ ಕಣ್ಣುಗಳನ್ನು ಕೊಟ್ಟಿದ್ದಾನೆ, ಆದರೆ ಅದೇ ಕಣ್ಣುಗಳಿಂದ ಇಡೀ ಆಕಾಶವನ್ನು ನೋಡುವಷ್ಟು ಶಕ್ತಿಯನ್ನು ಆ ಕಣ್ಣುಗಳಲ್ಲಿ ತುಂಬಿದ್ದಾನೆ. ಎಷ್ಟು ನಿಜ ಅಲ್ವಾ ಇದು? ಇರೋದು ಚಿಕ್ಕ ಚಿಕ್ಕ ಕಣ್ಣುಗಳೇನೆ, ಆದರೆ ನಾವು ಆಕಾಶವನ್ನೇ ನೋಡ್ಬೋದು, ಅಷ್ಟು ಶಕ್ತಿಯನ್ನು ಆ ಕಣ್ಣುಗಳಲ್ಲಿ ಇಟ್ಟಿದ್ದಾನೆ. ಹೀಗಿದ್ಮೇಲೆ ನಾನು ಚಿಕ್ಕ ಆಸೆಯನ್ನು ಇಟ್ಕೊಂಡು ಭಗವಂತನಿಗೆ ಅವಮಾನ ಮಾಡಲಾ ಅಂತಂದ್ಬಿಟ್ಟು ಅವಳು ಕೇಳ್ತಾಳೆ. ನೋಡಿದ್ರಾ ಎಷ್ಟು ವಿಷಯಗಳು ನಮಗಿಲ್ಲಿ ಗೊತ್ತಾಯಿತು ಅಂತಂದ್ಬಿಟ್ಟು. ಇಲ್ಲಿ ಶಾಂತನು ಹೇಳೋದು ಅವನ ಪ್ರಕಾರ ಸರಿಯಾಗೇ ಇದೆ. ಇವಳು ಆಸೆ ಪಡ್ತಾ ಇದ್ದಾಳೆ, ಅದರಿಂದ ಏನೇನಾಗುತ್ತೆ ಮುಂದೆ ಅನ್ನೋದು ನಾವು ಮುಂದೆ ತಿಳ್ಕೊಳ್ತಾ ಹೋಗೋಣ. ಆಸೆ ನಮಗೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟಿರಬೇಕು ಅಂತ ಇವನು ಹೇಳಿದ್ರೆ ಇಲ್ಲ. ಅದಕ್ಕೊಂದು ಅವಳು ಬೇರೆ ಎಕ್ಸಾಂಪಲ್ ಕೊಟ್ಟು ಹೇಳ್ತಾಳೆ, ಭಗವಂತ ನಮ್ಗೆ ಇಷ್ಟು ಚಿಕ್ಕ ಕಣ್ಣು ಕೊಟ್ಟಿದ್ದಾನೆ, ಆದರೆ ನೋಡೋದಕ್ಕೆ ಎಷ್ಟು ದೊಡ್ಡ ಶಕ್ತಿ ಕೊಟ್ಟಿದ್ದಾನೆ. ಸೊ ನನ್ನ ಹೃದಯದಲ್ಲಿ ಶಕ್ತಿ ಇದೆ, ನನಗೆ ಇಚ್ಛೆ ಬಂದರೆ ನನಗೆ ಶಕ್ತಿ ಬರುತ್ತೆ, ಆ ಶಕ್ತಿಯಿಂದ ನಾನು ಏನು ಬೇಕಾದರೂ ಪಡ್ಕೊಳ್ಬಹುದು ಅನ್ನೋ ರೀತಿ ಅವಳು ಮಾತಾಡ್ತಾ ಇದ್ದಾಳೆ. ಸೊ ಈ ರೀತಿ ಮಾಡಿ ನಾನು ಭಗವಂತನ ಅವಮಾನ ಮಾಡೋದಿಲ್ಲ, ನಾನು ಇಚ್ಛೆ ಪಟ್ಟೇ ಪಡ್ತೀನಿ, ಅದನ್ನು ಪಡ್ಕೊಳ್ಳೋ ಪ್ರಯತ್ನ ಕೂಡ ಮಾಡ್ತೀನಿ ಅನ್ನೋ ರೀತಿ ಇಲ್ಲಿ ಹೇಳ್ತಾ ಇದ್ದಾಳೆ. ಅದಕ್ಕೋಸ್ಕರನೇ ಇಲ್ಲಿ ಭಗವಂತ ಹೇಳುವಂಥ ಮಾತು ಏನಪ್ಪ ಅಂತಂದರೆ, ಇಚ್ಛೆ, ಆಸೆ, ಅಪೇಕ್ಷೆ, ಆಕಾಂಕ್ಷೆಗಳು ಇದೆಲ್ಲ ಸಮಾಜದ ಚಾಲಕರಾಗಿರ್ತಾರೆ ಇವರೆಲ್ಲರೂ ಕೂಡ. ಅದಕ್ಕೇನೆ ನಾವು ಏನಾದರೂ ಒಂದು ಅಂದ್ಕೊಳ್ತೀವಲ್ವಾ, ಅದು ಆಗಲಿಲ್ಲ ಅಂತಂದಾಗ ಅಲ್ಲಿಂದ ನಮಗೆ ಜ್ಞಾನದ ಕಿರಣಗಳು ಬರುತ್ತೆ. ಈಗ ನಮಗೆ ಭಗವಂತ ಏನಾದರೂ ಕಷ್ಟ ಕೊಡ್ತಾ ಇದ್ದಾನೆ ಅಂತಂದರೆ ಅದು ನಮ್ಮನ್ನು ಉನ್ನತ ಮಟ್ಟಕ್ಕೆ ಏರಿಸೋದಕ್ಕೇನೆ, ಅದರಿಂದ ನಾನು ಕಲಿಯೋದು ಎಷ್ಟೋ ಇರುತ್ತೆ. ಅದಕ್ಕೆ ಎಲ್ಲರೂ ಹೇಳ್ತಾರೆ ನೋಡಿ, ನಾವು ಗೆಲ್ಲೋದಲ್ಲ ಮುಖ್ಯ, ನಾವು ಸೋತಾಗ ಬೇಕಾದಷ್ಟು ಕಲಿತೀವಿ ಆ ಘಟನೆಯಿಂದ. ಗೆದ್ದುಬಿಟ್ರೆ ಗೆದ್ದೆ ಅನ್ನೋದು ಅಷ್ಟೇ. ನಮ್ಮ ಜೀವನದಲ್ಲಿ ಬರುವಂಥ ಘಟನೆಗಳಿಂದ ನಮಗಾಗುವಂಥ ಏಟುಗಳು, ನೋವುಗಳು, ಮೋಸಗಳು ಇದೆಲ್ಲದರಿಂದ ನಾವು ಒಂದೊಂದು ಪಾಠವನ್ನು ಕಲಿತಾ ಇರ್ತೀವಲ್ವಾ. ಅದೆಲ್ಲ ಏನು ಜ್ಞಾನೋದಯವಾಗುವಂಥದ್ದು, ನಮ್ಮ ಒಳಗಡೆಯಿಂದ ನಮಗೆ ಜ್ಞಾನ ಬರುತ್ತೆ. ಒಂದೊಂದರಿಂದನೂ ನಾವು ಒಂದೊಂದು ಕಲಿಯುವಂಥದ್ದು ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಇಚ್ಛೆಗಳ ಗರ್ಭದಲ್ಲಿ ಜ್ಞಾನದ ಪ್ರಕಾಶ ಕೂಡ ಇದೆ ಅಂತಂದ್ಬಿಟ್ಟು. ಸೊ ಜ್ಞಾನದ ಕಿರಣಗಳು ನಮ್ಮ ಹೃದಯಕ್ಕೆ ಪ್ರವೇಶ ಮಾಡೋದು ಯಾವಾಗ ಅಂತಂದರೆ ಈ ರೀತಿ ಏಟುಗಳೆಲ್ಲ ನಮಗೆ ಬಿದ್ದಾಗ್ಲೇ. ಇವತ್ತಿಗೆ ನಾವು ಇಲ್ಲಿಗೆ ನಿಲ್ಲಿಸೋಣ. ಹರೇ ಕೃಷ್ಣ.